ಅಮೃತ ಗುರುಗಳಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಮಾತೃಕಾ ಸಂಧಿ ನೋಡ್ತಾ ಇದ್ವಿ. 19ನೇ ಪದ್ಯ. ಇದಕ್ಕೆ ಕಾರಣವೆನಿಸುವ ಎರಡಧಿಕ ದಶನಾಡಿಗಳೊಳಗೆ ಸುರ ನದಿಯ ಮೊದಲಾದ ಅಮಲತೀರ್ಥಗಳಿಹವು ಕರ್ಣದಲ್ಲಿ. ಪದುಮನಾಭನು ಕೇಶವಾದಿ ದ್ವಿದಶ ರೂಪದಲ್ಲಿಪ್ಪನಲ್ಲತಿ ಮೃದುಳವಾದ ಸುಷುಮ್ನದೊಳಗೆ ಏಕಾತ್ಮನೆನಿಸುವನು. ಇದಕ್ಕೆ ಕಾರಣವೆನಿಪವು ಹಿಂದೆ ಹೇಳಿದ 100 ನಾಡಿಗಳಿಗೆ ಕಾರಣ ಮೂಲ ಉತ್ಪತ್ತಿ ಸ್ಥಾನಗಳು ಅಂತ ಅನಿಸ್ಕೊಳುತ್ತವೆ. ಎರಡಧಿಕ ದಶನಾಡಿಗಳು 12 ನಾಡಿಗಳಲ್ಲಿ ಸುರನದಿಯ ಮೊದಲಾದ ಅಮಲತೀರ್ಥಗಳಿಹವು. ಕರ್ಣದಲ್ಲಿ ಗಂಗಾದಿ ನದಿಗಳೇ ಮೊದಲು ಮಾಡಿ 12 ನದಿಗಳು ಆಯಾ ಇಂದ್ರಿಯಗಳಲ್ಲಿ ಇವೆ ಅಂತ ಹೇಳ್ತಾ ಇದ್ದಾರೆ. ಈ ನದಿಗಳೆಲ್ಲವೂ ಅಮಲ ನಿರ್ಮಲವಾದವು. ಇಲ್ಲಿ ಒಂದೊಂದು ನಾಡಿ ನದಿಗಳಲ್ಲಿ ಒಂದೊಂದು ಕೇಶವಾದಿ 12 ಭಗವದ್ ರೂಪಗಳಿವೆ. ಮೃದುಳವಾದ ಸೂಕ್ಷ್ಮವಾದ ಸುಷುಮ್ನಾ ನಾಡಿಯೊಳಗೆ ಪರಮಾತ್ಮನು ಏಕಾತ್ಮ ಹೆಸರಿನಿಂದ ಇದ್ದಾನೆ. ಸಮಸ್ತ ಕ್ಷರಾಕ್ಷರ ಪುರುಷರಿಗೆಲ್ಲ ಪ್ರಧಾನ ಶ್ರೇಷ್ಠನಾಗಿರುವುದರಿಂದ ಪರಮಾತ್ಮನಿಗೆ ಏಕಾತ್ಮ ಅಂತ ಕರೀತಾರೆ. ಸುಷುಮ್ನಾ ನಾಡಿಯಲ್ಲಿ ಏಕಾತ್ಮನಿರುವನು. ಪುರಂದರದಾಸರು ಒಂದು ಪದ್ಯ ಬರೆದಿದ್ದಾರೆ. ನಾಡಿ ನದಿಯಲ್ಲಿ ಸ್ನಾನ ಮಾಡುವೆ ನರನಾರಾಯಣರ ಪದವ ಕೊಂಡಾಡುವೆ. ನೋಡ್ರಿ ಯಾವ್ಯಾವ ನಾಡಿಯಲ್ಲಿ ಯಾವ ನದಿಗಳಿವೆ ಅಂತ. ಇಡಾ ಭಾಗೀರಥಿ, ಪಿಂಗಳ ದಕ್ಷಿಣ ಯಮುನೆ ನಮೋ, ಸುಷುಮ್ನಾ ಸರಸ್ವತಿ ಗಂಡಕಿ ನಮೋ, ವಾಮಕರ್ಣದಲ್ಲಿ ಗಾಂಧಾರಿ ಕಾವೇರಿಗೆ ನಮೋ, ದಕ್ಷಿಣ ಕರ್ಣದಲ್ಲಿ ಹಸ್ತಿನಿ ಸಿಂಧುವಿಗೆ ನಮೋ, ವಾಮನೇತ್ರದಲ್ಲಿ ನಿಮಿಷ ತಾಮ್ರಪರ್ಣ್ಯಮ್ಮೆಗೆ ನಮೋ, ದಕ್ಷಿಣ ನಿಮಿಷದಲ್ಲಿ ಕೃಷ್ಣ ವೇಣ್ಯಮ್ಮೆಗೆ ನಮೋ, ಎನ್ನ ಹೃದಯ ಮಧ್ಯದಲ್ಲಿ ಸರಸ್ವತಿಗೆ ನಮೋ, ಉಪನಾಡಿಯೊಳಗಿದ್ದ ನರ್ಮದಾ ಗೋದಾವರಿ ನಮೋ, ಶಂಕರ ನಾಡಿಯೊಳಗಿದ್ದ ಗೋಮತೆಮ್ಮೆಗೆ ನಮೋ, ಪೂರ್ಣ ನಾಡಿಯೊಳಗಿದ್ದ ಪಯಸ್ವಿನಿಗೆ ನಮೋ, ಎನ್ನ ಹೃದಯದಲ್ಲಿದ್ದ ಪುರಂದರ ವಿಠಲೆ ನಮಗೋ, ಈ ಪ್ರಣವ ತೀರ್ಥದಲ್ಲಿ ನಿತ್ಯ ಭಜಿಸಿ ಮಾಡುವೆ ಅಂತ ಹೇಳ್ತಾ ಇದ್ದಾರೆ. ಇಡಾದಲ್ಲಿ ಮಂದಾಕಿನಿ, ಪಿಂಗಳಾದಲ್ಲಿ ಯಮುನಾ, ಗಾಂಧಾರ್ಯದಲ್ಲಿ ಕಾವೇರಿ, ಹಸ್ತಿನಾದಲ್ಲಿ ಸಿಂಧು, ಲಂಬುನ್ಯಾದಲ್ಲಿ ತಾಮ್ರಪರ್ಣಿ, ಮಧ್ಯನಾಡಿಯಲ್ಲಿ ಗೋಮತಿ, ಸರಸ್ವತಿ ನಾಡಿಯಲ್ಲಿ ಗಂಡಿಕಾ, ನಂದಾಯಾಮ್ ನಾಡಿಯಲ್ಲಿ ಕೃಷ್ಣವೇಣಿ, ಕೋಫಿ ನಾಡಿಯಲ್ಲಿ ಸೋಮನಂದಿನಿ, ಶಂಖಿನ್ಯಾದಲ್ಲಿ ತಪತಿ, ವಾರುಣ್ಯದಲ್ಲಿ ಗೋದಾವರಿ, ಪೂರ್ಣಾಯಾಮ್ ಪಯಸ್ವಿನಿ ದಾಸಿ ಬರೆದಿದ್ದಾರೆ. ಆಮ್ನಯ ಪ್ರತಿಪಾದ್ಯ ಶ್ರೀ ಪ್ರದ್ಯುಮ್ನ ದೇವನು ದೇಹದೊಳಗೆ ಸುಷುಮ್ನಾ ಇಡಾ ಪಿಂಗಳದಿ ವಿಶ್ವಾದಿ ರೂಪದಲ್ಲಿ ನಿರ್ಮಲಾತ್ಮನು ವಾಣಿ ವಾಯು ಚತುರ್ಮುಖರೊಳಗಿದ್ದ ಖಿಳಜೇವರ ಕರ್ಮಗುಣವನ್ನು ಸರಿಸಿ ನಡೆವನು ವಿಶ್ವವ್ಯಾಪಕನು. ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಆಮ್ನಾಯ ಪ್ರತಿಪಾದ್ಯ ಅಂದರೆ ವೇದಗಳಿಂದ ಸ್ತುತ್ಯನಾದ ಪ್ರದ್ಯುಮ್ನ ದೇವನು, ವೇದಾಭಿಮಾನಿಗಳಾದ ವಾಣಿ ಭಾರತೀಯರ ತಂದೆ ಶ್ರೀ ಪ್ರದ್ಯುಮ್ನ ನಾಮಕ ಪರಮಾತ್ಮ. ದೇಹದೊಳಗೆ ಸುಷುಮ್ನ ಇಡಾ ಪಿಂಗಳದಿ, ಸುಷುಮ್ನ ನಾಡಿಯಲ್ಲಿ ಏಕಾತ್ಮ ಮೂಲರೂಪ ಪ್ರದ್ಯುಮ್ನ, ಇಡ 500 ಅಂಶ ಮತ್ತು ಪಿಂಗಳ ನಾಡಿಯಲ್ಲಿ 500 ಅಂಶ. ಇವುಗಳಲ್ಲಿ ವಿಶ್ವಾದಿ ರೂಪದಲ್ಲಿ ವಿಶ್ವನೇ ಮೊದಲು ಮಾಡಿ ಸಹಸ್ರನಾಮಗತ ವಿಶ್ವಾದಿ 1000 ರೂಪದಲ್ಲಿದ್ದು ನಿರ್ಮಲಾತ ದೋಷದೂರನಾಗಿರುವಂತಹ ಸಚ್ಚಿನ್ಮಯ ಗಾತ್ರನು ವಾಣಿ ಸರಸ್ವತಿ ವಾಯು ಚತುರ್ಮುಖ ಬ್ರಹ್ಮದೇವರೊಳಗಿದ್ದು ಅವರ ದ್ವಾರ ಅಖಿಳ ಜೀವರ ಕರ್ಮಗಳ ಅನುಸರಿಸಿ ನಡೀತಾನೆ. ವಿಶ್ವವ್ಯಾಪಕನು ಸಮಸ್ತ ಜೀವರ ಸ್ವಭಾವ ಗುಣ ಅವರ ಕರ್ಮಗಳಿಗೆ ಯೋಗ್ಯತಾನುಗುಣದಂತೆ ಅನುಸರಿಸಿ ತಾನು ಒಳಗಿದ್ದು ನಿಯಾಮಕನಾಗಿ ಪ್ರೇರಣೆ ಮಾಡುತ್ತಾ ನಡೆಯುವನು. ಈತನೇ ವಿಶ್ವವ್ಯಾಪಕನಾಗಿ ಸಮಸ್ತ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ.
ಈ ರೀತಿಯಾಗಿ ಸುಷುಮ್ನ ಇತ್ಯಾದಿ ನಾಡುಗಳಲ್ಲಿರುವ ಪರಮಾತ್ಮನ ರೂಪಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಬ್ದಯನ ಋತುಮಾಸ ಪಕ್ಷಸು ಭಕ್ಷು ಶಬ್ದದಿಂದಲೇ ಕರೆಸುತ್ತಲೇ ನೀಲಾಬ್ದವರ್ಣ ನಿರುದ್ಧನೆ ಮೊದಲ 5 ರೂಪದಲ್ಲಿ ಹಬ್ಬಿಹನು ಸರ್ವತ್ರದಲ್ಲಿ ಕರುಣಾಬ್ಧಿ 45 ರೂಪದಿ ಲಭ್ಯನಾಗುವ ನೀ ಪರಿಯಧೇನಿಸುವ ಭಕುತರಿಗೆ. ಅಬ್ದ ಅಯನ, ಅಬ್ದ ಅಂದರೆ ವರ್ಷ, ಅಯನ ಅಂದರೆ ಒಂದು ವರ್ಷದಲ್ಲಿ ಉತ್ತರಾಯಣ ದಕ್ಷಿಣಾಯಣ 2 ಅಯನಗಳು. ಇಡಾಂಶ ಉತ್ತರಾಯಣ, ಪಿಂಗಳಾಂಶ ದಕ್ಷಿಣಾಯನ ನಾಡಿಗಳು. ಋತುಗಳು ಒಂದು ವರ್ಷದಲ್ಲಿ ವಸಂತಾದಿ 6 ಋತುಗಳಿವೆ. ಮಾಸಗಳು 12 ತಿಂಗಳುಗಳಿವೆ, ಚೈತ್ರಾದಿ 12 ತಿಂಗಳುಗಳು. ಒಂದು ತಿಂಗಳಲ್ಲಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ 2 ಪಕ್ಷಗಳು, 12 ತಿಂಗಳಿಗೆ 24 ಪಕ್ಷಗಳು. ಹೀಗೆ ಒಂದು ವರ್ಷದಲ್ಲಿ 5 ಭಾಗಗಳನ್ನು ಮಾಡಿದ್ದಾರೆ. ಒಂದು ಅಬ್ದ, 2 ಅಯನ, 6 ಋತುಗಳು, 12 ಮಾಸಗಳು, 24 ಪಕ್ಷಗಳು. ಇವೆಲ್ಲ ಕೂಡಿಸಿದರೆ 45 ಆಗುತ್ತೆ. ಇವುಗಳಲ್ಲಿ ಅನಿರುದ್ಧನೇ ಮೊದಲಾಗಿ 5 ರೂಪಾಂಶಗಳಿಂದ ನೀಲಾಬ್ಧ ನೀಲಮೇಘದಂತೆ ವರ್ಣವುಳ್ಳ ಅನಿರುದ್ಧಾದಿ 5 ರೂಪಗಳಿಂದ ಹಬ್ಬಿಹನು ವ್ಯಾಪಿಸಿದ್ದಾನೆ. ಕರುಣಾಳು ಆಗಿರುವಂತಹ ಪರಮಾತ್ಮ ಆಯಾ ನಾಮಗಳಿಂದ 45 ರೂಪಗಳಿಂದ ಕಾಲಪ್ರವರ್ತಕ ಕಾಲ ನಿಯಾಮಕನಾಗಿದ್ದಾನೆಂದು ಹೇಳ್ತಾ ಇದ್ದಾರೆ. ಈ ಪ್ರಕಾರ ಧ್ಯಾನಿಸುವ, ಈ ಪ್ರಕಾರ ಚಿಂತಿಸುವ ಭಕ್ತರಿಗೆ ಲಭ್ಯನಾಗುವನು, ದೊರಕುವನು, ಸಿಗುವನು, ಸಿಕ್ಕು ಪೊಳೆಯುವನು ಅಂತ ಹೇಳ್ತಾ ಇದ್ದಾರೆ. ವರ್ಣ ಅಂತ ಹೇಳಿದ್ದಾರೆ ಇಲ್ಲಿ. ವಾಸುದೇವ ಶುಕ್ಲವರ್ಣದ ಬಿಳಿಯ ಬಣ್ಣದವನು, ಶುಕ್ಲವರ್ಣದ. ಅನಿರುದ್ಧ ನೀಲವರ್ಣದವನು. ಸಂಕರ್ಷಣ ಪಿಂಗಲವರ್ಣ, ಕೆಂಪು ಮಿಶ್ರ ಹಸಿರು. ಪ್ರದ್ಯುಮ್ನ ಹರಿತ್ ಹಳದಿ ವರ್ಣದಿಂದ ಇದ್ದಾನೆ. ನಾರಾಯಣ ರೂಪು ಅಚ್ಚಗೆಂಪು ಅಂಥೇಳಿ ಭಾಷ್ಯದಲ್ಲಿ ಹೇಳಿದ್ದಾರೆ. ಆ ರೂಪಗಳನ್ನು ಋತು ಮಂತ್ರಗಳಲ್ಲಿ ನೋಡಬೇಕು, ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ, ಚಿಂತನೆ ಮಾಡಬೇಕು ಅಂತ. 5 ರೂಪಾತ್ಮಕನು 25 ರೂಪದಲ್ಲಿಪ್ಪ ಮತ್ತ 15 ತಿಥಿ 24ರಿಂದ ಹೆಚ್ಚಿಸಲು 5 ವಧು 60 6 ದಿವಸ ಹಯನೊಳಗೆ ಮನ ತೊಯ್ದವಗೆ ತಾಪತ್ರಯ ಮಹದೋಷವೆಲ್ಲಿಹದೋ ಇಲ್ಲಿ ಹೇಳ್ತಾ ಇದ್ದಾರೆ. 5 ರೂಪಾತ್ಮಕನು, 25 ರೂಪದಲ್ಲಿರುವವನು, ಒಂದರೊಳಗೊಂದು ಅನಿರುದ್ಧಾದಿ 5 ಅಂಶಗಳು 25 ರೂಪ ಇದೆ. ಮತ್ತು 15 ತಿಥಿ 24ರಿಂದ ಹೆಚ್ಚಿಸಲು ಒಂದು ಪಕ್ಷಕ್ಕೆ ಪ್ರತಿಪದಾದಿ 15 ತಿಥಿಗಳು. ಈ 15 ತಿಥಿಗಳಂತೆ ಒಂದು ಪಕ್ಷಕ್ಕೆ ಆದರೆ 24 ಪಕ್ಷಗಳಿಗೆ 15 × 24 360 ರೂಪಗಳಾಗುತ್ತೆ. ಅದಕ್ಕೆ 60 ಅಧಿಕ 6 ರೂಪದಿಂದ ಈ ರೀತಿಯಾಗಿ 60 ಅಧಿಕ 6 ಅಂದರೆ 66 × 5 330 ಆಗುತ್ತೆ. 6 ಎಂಬುದು 2ನೇ ಸಾರಿ ಗಣನ ಮಾಡಬೇಕು. 6 30, 330 + 30 360. ಹೀಗೆ ಲೆಕ್ಕ ಮಾಡಿದರೆ 60 ಅಧಿಕ 6 ಆಗುತ್ತೆ. ಈ ರೀತಿಯಾಗಿ ಪರಮಾತ್ಮ ದಿವಸಾಹಯನೊಳಗೆ, ದಿವಸವೆಂಬ ನಾಮವುಳ್ಳ ಪರಮಾತ್ಮನ ಅಹ ಎಂಬುವ ನಾಮದಲ್ಲಿ ಮನ ತೊಯ್ದವಗೆ, ಮನಸ್ಸು ನೆನೆಸಿದವಗೆ ಭಕ್ತಿಯಿಂದ ಚಿಂತನೆ ಮಾಡಿದರೆ ತಾಪತ್ರಯದ ಮಹದೋಷ, ಅಧ್ಯಾತ್ಮ, ಆದಿಭೂತಾದಿ 3 ತಾಪಗಳ ದೋಷ, ತಾಪಗಳ ದುಃಖ ಇಲ್ಲ. ಎಲ್ಲಿ ಬರುತ್ತದೆ? ಬರುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂವತ್ಸರ, ಅಯನ, ಋತು, ಮಾಸ, ಪಕ್ಷ, ಪಂಚವಿಧ ಕಾಲ ನಿಯಾಮಕ ಭಗವದ್ ರೂಪವನ್ನು ಇಲ್ಲಿ ಹೇಳಿ, ಇದೇ ಕಾಲ ನಿಯಾಮಕ ಪರಮಾತ್ಮನ ತಿಥಿಗಳಿಂದ ಆರಂಭಿಸಿ 360 ದಿವಸಗಳಲ್ಲಿರುವ ರೂಪಗಳ ಸಂಖ್ಯೆ ಮುಂತಾದವುಗಳನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ದಿವಸಯಾಮ ಮುಹೂರ್ತ ಘಟಿಕಾದ್ದವಯವದೊಳಗಿದ್ದು ಗಂಗಾ ಪ್ರವಾಹದಂದದಿ ಕಾಲನಾಮಕ ಪ್ರವಹಿಸುತ್ತಲಿಪ್ಪ ಇವನ ಗುಣರೂಪ ಕ್ರಿಯಂಗಳ ನಿವಹದೊಳಗಾಡುತ್ತಲೇ ಭಾರ್ಗವೇ ಸದಾನಂದಾತ್ಮಳಾಗಿ ಹಳೆಲ್ಲ ಕಾಲದಲ್ಲಿ. ದಿವಸ ಹಗಲು ರಾತ್ರಿ ಕೂಡಿದ ಒಂದು ದಿವಸ.
ಅಂದರೆ ದಿವ್ಯಂತಿ ದೇವ ಅತ್ರೇತಿ ದಿವಸ, ಯಾವ ಸ್ಥಳದಲ್ಲಿ ಪರಮಾತ್ಮ ಕ್ರೀಡಾದಿ ವ್ಯಾಪಾರ ಮಾಡುತ್ತಾನೋ ಅದಕ್ಕೆ ದಿವಸ ಅಂತ ಕರೀತಾರೆ. ಪರಮಾತ್ಮನದೇ ಆಗಿದೆ. ಯಾಮಃ ಯಾತೇತಿ ಯಾಮಃ, ಯಾವುದು ಕಾಲ ಶೀಘ್ರವಾಗಿ ಹೊರಟು ಹೋಗುವುದೋ ಅದು ಯಾಮವು, ಭಗವಂತನ ನಾಮ ಇದು. ಯಾಮ ಎಂದರೆ ಒಂದು ಪ್ರಹರ 3 ತಾಸು. ಮುಹೂರ್ತ, ಮುಹುರ್ಯತಿ ಇತಿ, ಮುಹೂರ್ತ ವಾರಂ ವಾರಂ ಗಮನ ಮಾಡುವುದು ಮುಹೂರ್ತ ಎಂದು ಪರಮಾತ್ಮನ ನಾಮ. 2 ಘಳಿಗೆ ಅಥವಾ 12 ಕ್ಷಣಕ್ಕೆ ಒಂದು ಮುಹೂರ್ತ. ಇಂತಹ ಗಳಿಗೆ ಮುಂತಾದ ಅವಯವಗಳಲ್ಲಿ ಕಾಲನಾಮಕ ಪರಮಾತ್ಮ ತಾನೆದ್ದು ಗಂಗಾ ಪ್ರವಾಹದಂತೆ, ಗಂಗಾ ನದಿ ಪ್ರವಾಹವು ಹೇಗೆ ವೇಗವಾದದ್ದೋ ಇಂತಹ ವೇಗಗತಿಯುಳ್ಳಂತಹ ಪರಮಾತ್ಮ ತಾನು ಪ್ರವಹಿಸುತ್ತಲಿಪ್ಪ ಕಾಲಗತಿಯನ್ನು ಬಹು ತೀವ್ರವಾಗಿ ಓಡಿಸ್ತಾನೆ. ಇಂತಹ ಅತ್ಯದ್ಭುತ ವ್ಯಾಪಾರವುಳ್ಳ ಈ ಪರಮಾತ್ಮನ ಗುಣಕ್ರಿಯೆಗಳ ಮಂಗಳ ನಿವಹದಳು ಗುಣ ಜ್ಞಾನಾನಂದಾದಿ ಗುಣಗಳು ಕ್ರಿಯೆಗಳು, ಸೃಷ್ಟಿ ಸ್ಥಿತ್ಯ ಲಯಾದಿ ಅವತಾರಾದಿ ಕ್ರಿಯೆಗಳು ಬಹುಮಂಗಳ ಶುಭಪ್ರದವಾದದು. ಇಂತಹ ಗುಣಕ್ರಿಯೆಗಳ ನಿವಹದಳು ಸಮೂಹದಲ್ಲಿ ಭಾರ್ಗವಿ ಮಹಾಲಕ್ಷ್ಮೀ ದೇವಿ ಮುಳುಗಾಡುತ್ತಳೆ. ಗುಣರೂಪ ಕ್ರಿಯಾ ಸಮುದ್ರದಲ್ಲಿ ಮುಳುಗಾಡುತ್ತಾ ಸದಾ ಮಗ್ನಳಾಗಿ ಎಲ್ಲ ಕಾಲದಲ್ಲಿ ಆನಂದಾತ್ಮಳಾಗಿದ್ದಾಳೆ. ಆನಂದದಿಂದ ಪರಮಾತ್ಮನ ಅಚಿಂತ್ಯದ್ಭುತ ಗುಣಸ್ತೋತ್ರಗಳನ್ನು ಮಾಡ್ತಾ ಇರ್ತಾಳೆ. ಪರಮಾತ್ಮನಿಗೆ ಇರುವ ಕಾಲ ಎಂಬ ನಾಮವನ್ನು ಬೃಹತಿ ಮಂತ್ರ ವಿವರಿಸ್ತದೆ. ಭಕ್ತರ ರಾಗದವರ ಅಶ್ವ ಧನ ಕನಕ ಮುಂತಾದ ಸಕಲ ಐಶ್ವರ್ಯವನ್ನು ಅವರಿಂದ ಕಸಿದು ಭಕ್ತ ಜನರುಗಳಿಗೆ ಕೊಡುವುದರಿಂದ ಕಾಲ ಅಂತ ಪರಮಾತ್ಮನಿಗೆ ನಾಮ ಬಂದಿದೆ. ಗೀತಾ ತಾತ್ಪರ್ಯದಲ್ಲಿಯೂ ಸಹ ಶ್ರೀಮದಾಚಾರ್ಯರು ಸಂಪೂರ್ಣ ಸದ್ಗುಣಗಳನ್ನು ಸದಾ ಸಂಕಲಿಸಿರುವುದರಿಂದ ಕಾಲ ಅಂತ ಪರಮಾತ್ಮನಿಗೆ ಹೆಸರು ಅಂತ ಹೇಳ್ತಾರೆ. ಸರ್ವವನ್ನು ಸಂಹರಿಸುವುದರಿಂದಲೂ ಚದುರಿಸುವುದರಿಂದಲೂ ಸರ್ವಜ್ಞನಾದರಿಂದ ಸರ್ವವನ್ನು ಓದಿಸುವನಾದರಿಂದಲೂ ಕಾಲ ಅಂತ ಪರಮಾತ್ಮನಿಗೆ ಕರೀತಾ ಇದ್ದಾರೆ. ನೋಡ್ರಿ ಅವನ ಮಹಿಮೆ ಎಷ್ಟಿದೆ. ವೇದ ತತಿಗಳ ಮಾನಿಮ ಲಕ್ಷ್ಮೀಧರಾಧರನ ಗುಣರೂಪ ಕ್ರಿಯೆಗಳ ಆದಿ ಮಧ್ಯಾಂತವನ್ನು ಕಾಣದೆ ಮನದಿ ಯೋಚಿಸುತ್ತಾ ಆದಪನೆ ಈತನಿಗೆ ಪತ್ನಿ ಕೃಪೋದದಿಯು ಸ್ವೀಕರಿಸಿದನು. ಲೋಕಾಧಿಪನು ಭಿಕ್ಷುಕನ ಮನೆಯವು ತನವ ಕೊಂಬಂತೆ. ವೇದ ತತಿಗಳ ಮಾನಿ, ಸಮಸ್ತ ವೇದಗಳ ಅನಂತಾನಂತ ವೇದ ಸಮೂಹಗಳಿಗೆ ಮುಖ್ಯ ಅಭಿಮಾನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ ರಮಾಂಬಿಕೆಯು ಧರಾಧರನ ಭೂನಾಮಕಳಾದ ಮಹಾಲಕ್ಷ್ಮೀ ದೇವಿಯು ಅಭಿಮನ್ಯವಾದ ಧರ ಪೃಥಿವ್ಯಾದಿ 14 ಲೋಕಗಳನ್ನು ತನ್ನ ಉದರದಲ್ಲಿ ಧರಿಸಿಹನಲ್ಲದೆ ಪರಮಾತ್ಮ ಬಹಿರ್ಬ್ರಹ್ಮಾಂಡ 14 ಲೋಕಗಳಲ್ಲಿ ತಾನು ಇದ್ದು ವ್ಯಾಪಿಸಿ ಅನಂತ ವ್ಯಾಪಾರಗಳನ್ನು ಮಾಡುವ ಪರಮಾತ್ಮನ ಗುಣ ಹೇಳ್ತಾರೆ. ಶಾಸ್ತ್ರ ನಿರ್ವಚನದಂತೆ ಅನಂತ ಜ್ಞಾನಾನಂದಾದಿ ಗುಣಗಳುಳ್ಳಂತಹ ಪರಮಾತ್ಮ ಅನಂತ ಗುಣಗಳು, ರೂಪಗಳು, ವಾಸುದೇವಾದಿ, ವಿಶ್ವಾದಿ, ಕೇಶವಾದಿ, ಕಾಲಾದಿ, ಅಜಾದಿ, ನಾರಾಯಣಾದಿ, ಪರಾದಿ, ರಾಮಕೃಷ್ಣಾದಿ ಅನಂತ ರೂಪಗಳಿವೆ. ಈ ರೂಪಗಳ ಕ್ರಿಯೆಗಳು ಅನಂತ. ಈ ವ್ಯಾಪಾರಗಳ ಆದಿ ಮಧ್ಯಾಂತ, ಇದು ಮೊದಲು, ಇದು ನಡುವೆ, ಇದು ಕೊನೆಯೆಂದು ಕಾಣದೆ ಚಕಿತಳಾಗಿ ಮನದಲ್ಲಿ ಯೋಚಿಸುತ್ತಾ ಮಹಾಲಕ್ಷ್ಮಿ ತನ್ನ ಮನಸ್ಸಲ್ಲಿ ಯೋಚನೆ ಮಾಡಿದಳೆಂದರೆ ಈತನಿಗೆ ಇಂಥ ಮಹಾಮಹಿಮನಿಗೆ ಆದಪನೆ ಪತ್ನಿ, ನಾನು ಹೆಂಡತಿ ಆದ್ನೆ, ಏನಿದು ಆಶ್ಚರ್ಯ. ಕೃಪೋದಧಿಯು ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮನು ಎನ್ನನು ಲೋಕಾಧಿಪನು ರಾಜನಾದ ಏಕಚಕ್ರಾಧಿಪತಿಯಾಗಿರುವಂತಹ ಸಮಸ್ತ ಲೋಕಗಳಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಭಿಕ್ಷುಕನೌತನವ ಕೊಂಬಂತೆ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಕೊಳ್ಳುವ ಭಿಕ್ಷುಕ ಬಡನಾದರೂ ಬಹುಭಕ್ತಿಯಿಂದ ಅಹೋರಾಜರು ನಮ್ಮಲ್ಲಿಗೆ ಬಂದಿರುವರು, ಬಹು ಆದರದಿಂದ ಔತಣ ಹೇಳಿ ಮಹಾಪ್ರಭುಗಳೇ ಬಡವನ ಮನೆಗೆ ಊಟಕ್ಕೆ ಬರುವುದೆಂದು ಭಿನ್ನಯಿಸಲು ರಾಜನು ಸ್ವೀಕರಿಸಂತೆ ಎನ್ನ ಮೇಲೆ ಕೃಪೆ ಮಾಡಿ ಶ್ರೀ ರಾಜೇಶ್ವರನಾಗಿರುವಂತಹ ಪರಮಾತ್ಮನು ನನ್ನನ್ನು ಪತ್ನಿಯನ್ನಾಗಿ ಸ್ವೀಕರಿಸಿನೆಂದು ಮಹಾಲಕ್ಷ್ಮೀ ದೇವಿ ಆನಂದ ಚಿತ್ತಳಾಗಿದ್ದಾಳಂತೆ. ನೋಡ್ರಿ, ಕೋವಿದರು ಚಿತ್ತೈಸುವುದು ಶ್ರೀದೇವಿಯೊಳಗಿಹ ನಿಖಿಳಗುಣ ತೃಣ ಜೇವರಲಿ ಕಲ್ಪಿಸಿಯು ಕುತಿಯಲಿ ಮತ್ತು ಕ್ರಮದಿಂದ ದೇವದೇವಕಿ ಇಪ್ಪಳೆಂದರಿದ ವಿರಿಂಚನ ಜನನಿತನ ಈತನ
ಆವ ಕಾಲಕ್ಕೂ ಅರಿಯಳ ಅಂತವ ನರರ ಪಾಡೇನು. ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮನ ಗುಣಾನಂತ್ಯವನ್ನು ಮಹಾಲಕ್ಷ್ಮೀ ದೇವಿಯೇ ಅರಿಯಳೆಂದ ಮೇಲೆ ಮನುಷ್ಯರಾದವರು ಆ ಪರಮಾತ್ಮನ ಲೇಷಾಂಶದ ಮಹಿಮೆಯನ್ನು ತಿಳಿದಿಲ್ಲ ಅಂತ ಹೇಳ್ತಾರೆ. ಕೋವಿದರು ವಿದ್ವಾಂಸರಾದ ಜ್ಞಾನಿಗಳು ಚಿತ್ತೈಸುವುದು, ಮನಸ್ಸು ಕೊಟ್ಟು ಕೇಳಬೇಕು. ಶ್ರೀದೇವಿಯೊಳಗಿಹ ನಿಖಿಳ ಗುಣ, ಮಹಾಲಕ್ಷ್ಮೀ ದೇವಿಯಲ್ಲಿರುವ ನಿಖಿಳ ಗುಣ ಸಕಲ ಗುಣಗಳು ಎಷ್ಟಿರುವವೋ ಬ್ರಹ್ಮಾದಿಗಳಿಗಿಂತಲೂ ಕೋಟಿ ಗುಣ ಉತ್ತಮಳಾಗಿದ್ದಾಳೆ. ವಿಜಾತಿ ಅನಂತ ಗುಣೋತ್ತಮಳಾದ ಮಹಾಲಕ್ಷ್ಮೀ ದೇವಿಯಿಂದ ಕೆಳಗಿನ ಕ್ರಮದಂತೆ ಬ್ರಹ್ಮಾದಿ ದೇವರಲ್ಲಿ ಕಲ್ಪಿಸಿ ಯುಕುತಿಯಲ್ಲಿ ತಾರತಮ್ಯ ಕ್ರಮದಿಂದಲೂ ಮತ್ತು ಸಶಾಸ್ತ್ರ ಸದಾಗಮಗಳಿಂದ ಯುಕ್ತವಾದ ಯುಕ್ತಿ ನ್ಯಾಯೋಪಾಯಗಳಿಂದ ತಿಳಿಯುವುದು. ಅಂದರೆ ಒಂದು ಕೋಟಿ ಅಂಶದಲ್ಲಿ ಒಂದು ಲೇಷಾಂಶವಾದರೂ ತಿಳಿಯೋದಿಲ್ಲ ಅಂತ ಹೇಳ್ತಾರೆ. ಇಂತು ದೇವದೇವಕಿ ಲಕ್ಷ್ಮೀ ಎಂದರ್ಥ. ದೇವತೆಗಳಿಗೆ ಸುಖವೇವುದರಿಂದ ಪರಮಾತ್ಮನಿಗೆ ದೇವಕ ಅಂತ ಹೆಸರು. ಇಂತಹ ದೇವಕನಾದ ಪರಮಾತ್ಮನ ಪತ್ನಿಯಾದ್ದರಿಂದ ದೇವಕಿ ಅಂತ ಮಹಾಲಕ್ಷ್ಮೀ ದೇವಿಗೆ ಹೆಸರು. ಈಕೆಯು ವಿರಂಚನ ಜನನಿ, ಅಂದರೆ ದೂರದಲ್ಲಿಪ್ಪ ಸಂಜ್ಞಾ ಮಹತ್ವವೇ ಬಹ ದೊಡ್ಡದು. ಇದಕ್ಕೆ ಅಭಿಮಾನಿಯಾದ ವಿರಂಚಿ ಚತುರ್ಮುಖನ ಜನನಿ ತಾಯಿಯಾಗಿದ್ದಾಳೆ. ಈ ದೇವಕನ ಆವಕಾಲಕ್ಕೂ ಅರಿಯಳು. ಅಂಥವನು ದೇಶಕಾಲದಲ್ಲಿ ಸಮಳಾಗಿ ವ್ಯಾಪ್ತಳಾಗಿದ್ದರೂ ಒಂದು ಕಾಲಕ್ಕಾದರೂ ಈತನ ಗುಣಗಳನ್ನು ಕೊನೆಗಾಳನು ಅಂದ ಮೇಲೆ ನರರ ಪಾಡೇನು, ಮನುಷ್ಯರ ಪಾಡೆ ಅಷ್ಟಿದೆ ಪರಮಾತ್ಮನ ಮಹಿಮೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನಿಗಳು ಪರಮಾತ್ಮನ ಗುಣಗಳಲ್ಲಿರುವ ಲೇಷದ ಅಂಶವನ್ನು ಸಹ ಸಂಪೂರ್ಣವಾಗಿ ಚಿಂತಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾರಾಯಣನ ಒಂದು ಗುಣದಲ್ಲಿರುವ ಅಂಶದ ಲವದ ಲೇಷವನ್ನು ತಿಳಿಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇದನ್ನು ಸ್ಪಷ್ಟಪಡಿಸಲು ಉತ್ಪ್ರೇಕ್ಷೆಯನ್ನು ಹೇಳ್ತಾ ಇದ್ದಾರೆ. ಅನಂತಾನಂತ ವಸ್ತುಗಳಿಂದ ಕೂಡಿದ ಈ ಜಗತ್ತು ಬಹಳ ದೊಡ್ಡದು, ವಿಸ್ತಾರವಾದುದು. ಅದಕ್ಕಿಂತಲೂ ಚತುರ್ಮುಖನ ಸ್ವರೂಪವು ಬಹಳ ದೊಡ್ಡದು. ಚತುರ್ಮುಖನ ಸ್ವರೂಪಕ್ಕಿಂತಲೂ ಮಹಾಲಕ್ಷ್ಮೀ ದೇವಿಯ ಸ್ವರೂಪವು ಬಹಳ ಅಧಿಕ ಅನಂತವಾದದು. ಮುಗಿಯದಂತಿರುವ ಅಪೂರ್ವವಾದ ಲೋಕವಿಚಿತ್ರವಾದ ಉತ್ಪ್ರೇಕ್ಷೆಯಿಂದ ಭಗವಂತನ ಸ್ವರೂಪದಲ್ಲಿರುವ ಅನಂತತೆಯನ್ನು ತಿಳಿದುಕೊಳ್ಬೇಕು ಅಂತ ಹೇಳ್ತಾರೆ. ಹೇಗೆಂದರೆ ಮಹಾಲಕ್ಷ್ಮೀ ದೇವಿಯಲ್ಲಿರುವ ಸಮಸ್ತ ಜ್ಞಾನವನ್ನು ತೃಣ ಸಮಾನವೆಂದು ಕಲ್ಪಿಸಿ ಆ ತೃಣಜೀವನ ಅರ್ಪಿಸಿ ಮಹಾಲಕ್ಷ್ಮೀ ದೇವಿಯ ಜ್ಞಾನದಲ್ಲಿ ಅನಂತವನ್ನು ಊಹೆ ಮಾಡಬೇಕು ಅಂತ ಹೇಳ್ತಾರೆ. ಇಂತಹ ಉತ್ಪ್ರೇಕ್ಷೆಯಿಂದ ಕಲ್ಪಿತವಾದ ತೃಣಾದಿ ರಮಾದಿ ದೇವರಿಗೆ ಸಮಸ್ತ ಚೇತನ ರಾಶಿಗಳ ಮಿಳಿತ ಜ್ಞಾನವನ್ನು ತೃಣಪ್ರಾಯವಾಗಿ ಕಲ್ಪಿಸಿ ಇದಕ್ಕೂ ಅನಂತಪಟ್ಟು ಆಧಿಕ್ಯದ ತಾರತಮ್ಯವನ್ನು ಅನುಸರಿಸಿ ರಮಾ ಮುಂತಾದವರ ಜ್ಞಾನವನ್ನು ಕಲ್ಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಎಷ್ಟೇ ಕಲ್ಪಿಸಿದರೂ ಮುಗಿಯದ ಉತ್ಪ್ರೇಕ್ಷೆಯಿಂದ ಮಹಾಲಕ್ಷ್ಮೀ ದೇವಿಯರ ಜ್ಞಾನ ಮುಂತಾದವುಗಳು ಪರಮಾತ್ಮನ ಅನಂತ ಗುಣಗಳಲ್ಲಿಯ ಒಂದು ಗುಣದ ಕೋಟಿ ಭಾಗಗಳ ಒಂದು ಭಾಗದ ಅನಂತ ವಿಭಾಗದ ಒಂದು ಅಂಶ ಲೇಷವನ್ನು ಪ್ರಯತ್ನಿಸಲು ಸಂಪೂರ್ಣವಾಗಿ ವಿಷಯೀಕರಿಸಲಾರದು ಅಂತ ಹೇಳ್ತಾರೆ. ಅದಕ್ಕೆ ದಾಸ ಹೇಳ್ತಾರೆ, ಈ ಉತ್ಪ್ರೇಕ್ಷೆಯನ್ನು ಕೋವಿದರೇ ತಿಳಿಯಲು ಅರ್ಹರಾದ್ದರಿಂದ ಕೋವಿದರು ಚಿತ್ತೈಸುವುದು ಅಂತ ಹೇಳ್ತಾರೆ. ಮಹಾಲಕ್ಷ್ಮೀ ದೇವಿ ತೃಣಾದಿ ಜೀವರಾಶಿಗಳನ್ನು ಆರಂಭಿಸಿ ತನ್ನವರೆಗಿರುವ ಜೀವರಾಶಿಗಳ ಸಕಲ ಜ್ಞಾನವನ್ನು ಸಮ್ಮೇಳನ ಮಾಡಿ ಅವೆಲ್ಲವೂ ತೃಣಪ್ರಾಯವೆಂದು ತಿಳಿದು ಅದರ ಅನಂತಪಟ್ಟು ಹೆಚ್ಚಾಗಿರುವ ತನ್ನ ಜ್ಞಾನವೂ ಕೂಡ ಆ ಪರಮಾತ್ಮನ ಗುಣವನ್ನು ತೋರಿಸುವುದರಲ್ಲಿ ತೃಣಪ್ರಾಯವೆಂದು ಆಲೋಚಿಸಿ ಆಶ್ಚರ್ಯಗೊಂಡಿದ್ದಾಳಂತೆ. ದೇವದೇವಕಿ ರಮಾದೇವತೆಗಳಿಗೆ ಸುಖವೀಯುವುದರಿಂದ ನಾರಾಯಣನು ದೇವಕನೆಂದು ಕರೆಸುತ್ತಾನೆ. ದೇವಕನಾದ ಪರಮಾತ್ಮನ ಪತ್ನಿಯಾದ್ದರಿಂದ ಮಹಾಲಕ್ಷ್ಮೀ ದೇವಿ ದೇವಕಿ ಅಂತ ಅನಿಸ್ಕೊಳ್ತಾರೆ. ಕ್ಷೀರದ ದಿನವನೀತ ಘೃತದೊಳು ಸೌರಭರ ಸ್ವಾಹಯ ನೆನೆಸಿ ಶಾಂತಿ ರಮಣ ಜ್ಞಾನೇಚ್ಛಾ ಕ್ರಿಯಾ ಶಕ್ತಿಯೆಂದೆಂಬ ಈರೆರಡು ನಾಮದಲ್ಲಿ ಕರೆಸುವ ಭಾರತೀ ವಾಗ್ದೇವಿ ವಾಯು ಸರೋರುಹಾಸನರಲ್ಲಿ ನೆಲೆಸಿಯರೆಲ್ಲ ಕಾಲದಲ್ಲಿ. ಕ್ಷೀರ ಅಂದರೆ ಹಾಲು, ದಧಿ ಅಂದರೆ ಮೊಸರು, ನವನೀತ ಅಂದರೆ ಬೆಣ್ಣೆ, ಘೃತ ಅಂದರೆ ತುಪ್ಪದಲ್ಲಿ ಪರಮಾತ್ಮನು ಸೌರಭ ರಸಾಸ್ವಯ ನೆನೆಸಿ ಉತ್ಕೃಷ್ಟವಾದ ರಸ, ಸುಗಂಧೋಪೇತ ರಸ, ಬ್ರಹ್ಮಾದಿ ರಸಕ್ಕಿಂತಲೂ ಉತ್ತಮವಾದ ಶುಭಸಾರ ರಸ
ಸೌರಭ ರಸಯೋಷ್ಟಮ ಎನ್ನುವಂತೆ ಶುಭರಸಮಯನಾಗಿದ್ದಾನೆ. ಶುಭರಸಮಯನಾಗಿ ಕ್ಷೀರಾದಿಗಳಲ್ಲಿದ್ದಾನೆ. ಕ್ಷೀರ ಜಡ ಪದಾರ್ಥದಲ್ಲಿರುವ ರಸ ಬೇರೆ. ಇದಕ್ಕೆ ಕಾಸಿ ಹೆಪ್ಪುಗೊಟ್ಟರೆ ಮೊಸರು ಆಗುತ್ತೆ. ಆದರೆ ಮೊಸರು ಮಾಡುವನು ಯಾವನು? ಮೊಸರಿನಲ್ಲಿಪ್ಪ ಒಂದು ಬಗೆಯ ರುಚಿ ರಸ. ಈ ಮೊಸರು ಕಡೆದರೆ ಅಲ್ಲಿ ಬೆಣ್ಣೆ ಹುಟ್ಟುವುದು, ಮೊಸರು ಕಡೆದು ಬೆಣ್ಣೆ ತೆಗೆಯುವುದನಾರು? ಬೆಣ್ಣೆ ಕಾಸು ಗುರುತವಾಗುವುದು, ಬೆಣ್ಣೆ ಕಾಸಿ ತುಪ್ಪ ಮಾಡುವರು ಯಾರು? ಈ 4 ಪದಾರ್ಥಗಳಲ್ಲಿ 4 ಬೇರೆ ರೂಪಗಳಿಂದ, ಬೇರೆ ರಸಗಳಿಂದ ಇದ್ದು ಪರಮಾತ್ಮ ತಾನೇ ತನ್ನ ಸ್ವರೂಪ ಶಕ್ತಿಯಿಂದ ಎಲ್ಲ ಕಾರ್ಯವನ್ನು ಮಾಡ್ತಾನೆ. ನೋಡ್ರಿ ಅವನ ಮಹಿಮೆ ಎಷ್ಟಿದೆ. ಶಾಂತಿರಮಣನಾದ ಅನಿರುದ್ಧನು. ಜ್ಞಾನ ಅಂದರೆ ತಿಳುವಳಿಕೆ, ಇಚ್ಛಾ ಅಂದರೆ ಅಪೇಕ್ಷಾ, ನಂತರ ಕ್ರಿಯಾ ಮಾಡುವ ಕೆಲಸ. ಈ 3 ಜ್ಞಾನ, ಇಚ್ಛಾ, ಪ್ರಯತ್ನ. ಜ್ಞಾನ ಇಚ್ಛಾ ಆದಮೇಲೆ ಪ್ರಯತ್ನ ಆಗುತ್ತೆ. ಪರಮಾತ್ಮ ಎಲ್ಲ ಆಗುವುದು ಪರಮಾತ್ಮನ ಶಕ್ತಿಯಿಂದಲೇ. ಈರೆರಡು ನಾಮದಲ್ಲಿ ಕರೆಸುವ, ಹೀಗೆ 4 ನಾಮಗಳಿಂದ ಕರೆಸುತ್ತಾನೆ. ಮತ್ತು ಭಾರತೀ ದೇವಿ, ವಾಗ್ದೇವಿ, ವಾಣಿ, ಸರಸ್ವತೀ ದೇವಿ, ವಾಯುದೇವರು, ಸರ್ವಹಾಸನ ಬ್ರಹ್ಮದೇವರ ಎಲ್ಲ ಕಾಲದಲ್ಲಿ ಇದ್ದು ಅವರಲ್ಲಿದ್ದು ಸ್ವರೂಪ ಸತ್ತ, ಪ್ರಮತಿ ಸತ್ತ, ಪ್ರವರ್ತಿಸುತ್ತಾ ನಡೆಸ್ತಾನೆ. ಎಲ್ಲ ವ್ಯಾಪಾರವು ಪರಮಾತ್ಮನ ಅಧೀನವಾಗಿದೆ. ಜೀವನಲ್ಲಿ ಜ್ಞಾನೇಚ್ಛ, ಕ್ರಿಯಾ ಶಕ್ತಿ 3ಗಳುಂಟು. ಜಡದಲ್ಲಿ ಮಾತ್ರ ಪರಿಣಮಿಸುವ ಕ್ರಿಯಾಶಕ್ತಿ ಒಂದೇ. ಒಟ್ಟು ಇವುಗಳನ್ನೆಲ್ಲ ಪರಮಾತ್ಮ ತನ್ನ ಸ್ವರೂಪ ಶಕ್ತಿಗಳಿಂದ ಪ್ರಚೋದನೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಕ್ಷೀರಧದಿ ಮುಂತಾಗಿರುವ ಭಗವತ್ ರೂಪಗಳನ್ನು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಪರಮಾತ್ಮನು ಸೌರಭ ರಸಗಳ ನಾಮಗಳಿಂದ ಕ್ಷೀರ ಮುಂತಾದವುಗಳಲ್ಲಿ ನಿಯಾಮಕನಾಗಿದ್ದಾನೆ. ಅನಿರುದ್ಧನನ್ನು ಸೇರಿಸಿದರೆ 4 ರೂಪಗಳಾಗುತ್ತವೆ. ಪರಮಾತ್ಮನಿಗೆ ಜ್ಞಾನ, ಇಚ್ಛಾ, ಕ್ರಿಯಾಶಕ್ತಿಗಳು ರೂಪಗಳಿವೆ. ಶಕ್ತಿತ್ರಯಗಳನ್ನು ಸ್ವೇಚ್ಛೆಯಿಂದ ಸೃಷ್ಟಿ ಮಾಡಲು ಸ್ವೀಕರಿಸುವುದನ್ನೇ ನಮಸ್ಕಾರವು ಎಂದು ಭಾಗವತದಲ್ಲಿ ಹೇಳ್ತಾ ಇದೆ. ಆ ಭಾಗವತದಲ್ಲಿ ಬಂದಿದ್ದು ಅದನ್ನೇ ಇಲ್ಲಿ ಹೇಳ್ತಾ ಇದೆ. ಅದಕ್ಕೆ ತಾತ್ಪರ್ಯದಲ್ಲಿ ಆ 3 ಶಕ್ತಿತ್ರಯಗಳು ಅಂತ ಹೇಳಿದ್ದಾರೆ. ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಈ 3 ಹಾಗೂ ಅನಿರುದ್ಧ, ಹೀಗೆ 4 ರೂಪಗಳು ಇವೆ ಅಂತ ಹೇಳ್ತಾರೆ. ನೋಡಿರಿ ಪರಮಾತ್ಮ ಎಷ್ಟು ಇದರಿಂದ ಜೀವರಲ್ಲಿ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ. ಅವನ ಮಹಿಮೆ ಅಷ್ಟಿದೆ ನೋಡ್ರಿ. ಅನಂತ ಜೀವರಾಶಿಗಳಲ್ಲಿ ಇಷ್ಟು ರೀತಿಯಿಂದ ಇದ್ದು ಆ ಜೀವರಾಶಿಗಳಿಗೆ ಈ ರೀತಿಯಾಗಿ ಅನ್ನವನ್ನು ಕೊಟ್ಟು ಆ ಅನ್ನ ಜೀರ್ಣವನ್ನು ಮಾಡಿ ಅವರಿಗೆ ಶಕ್ತಿಯನ್ನು ಕೊಟ್ಟು ಅವರಿಂದ ಕಾರ್ಯಗಳನ್ನು ಮಾಡಿಸ್ತಾನೆ. ಒತ್ತಿಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮೆನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.